ಸಿಕ್ಕಾಪಟ್ಟೆ ಸಿಂಪಲ್ ಆಗಿದೆ ಈ ರೆಸಿಪಿ. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಕಡಾಯಿ ಇಟ್ಕೊಂಡಿನಿ. ಕಡಾಯಿನಲ್ಲಿ ಒಂದು 2-3 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ತುಪ್ಪದ ಬದಲಾಗಿ ಎಣ್ಣೆ ಕೂಡ ಹಾಕೋಬೋದು. ತುಪ್ಪ ಗರಂ ಆದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ಕೊತಿದ್ದೀನಿ. ಸುಮಾರು 1 ಈರುಳ್ಳಿ ನಾನಿಲ್ಲಿ ಹಾಕಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ನೀವಿಲ್ಲಿ. ಇವಾಗ ಈರುಳ್ಳಿ ನಾನು ಹಸಿ ವಾಸನೆ ಹೋಗೋ ತನಕ ಅದನ್ನು ಹುರ್ಕೊಂಡು ತೊಗೊತಿದ್ದೀನಿ. ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ ಈ ರೆಸಿಪಿ. ನೋಡಿ, ಇಷ್ಟು ಈರುಳ್ಳಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದರಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿದಂತಹ ಪಾಲಕ್ ಸೊಪ್ಪು ಹಾಕ್ಕೊತಿದ್ದೀನಿ. ಮೊದಲೇ ಕ್ಲೀನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಹಾಕ್ಕೊತಿದ್ದೀನಿ. ಸುಮಾರು 1 ಕಪ್ ಆಗುವಷ್ಟು ಪಾಲಕ್ ಸೊಪ್ಪು ಹಾಕ್ಕೊಂಡಿನಿ ನಾನು ಇದರಲ್ಲಿ. ನಿಮಗೆ ಇಲ್ಲಿ ಪಾಲಕ್ ಸೊಪ್ಪು ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕೋಬೋದು. ಜಾಸ್ತಿ ಹಾಕಿದರೆ ಮಕ್ಕಳು ತಿನ್ನೋಲ್ಲ ಅಂದರೆ ನಾನಿಲ್ಲಿ ಸ್ವಲ್ಪನೇ ಪಾಲಕ್ ಸೊಪ್ಪು ಹಾಕ್ಕೊಂಡಿನಿ. ಇವಾಗ ಪಾಲಕ್ ಸೊಪ್ಪು ನಾನಿಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಹಸಿ ವಾಸನೆ ಹೋಗಬೇಕು ಮತ್ತು ಸಾಫ್ಟ್ ಆಗಬೇಕು ಇದು ಪಾಲಕ್ ಸೊಪ್ಪು. ಅಲ್ಲಿ ತನಕ ಇದನ್ನು ನಾನು ಹುರ್ಕೊಂಡು ತೊಗೊತಿದ್ದೀನಿ. ಮತ್ತು ಫ್ರೆಂಡ್ಸ್, ಈ ಸಿಂಪಲ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ ನೋಡಿ, ಪಾಲಕ್ ಸೊಪ್ಪು ಹುರ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಎತ್ತಿಟ್ಕೊಂಡಿನಿ. ಇಷ್ಟೇ. ಇಲ್ಲಿ ನಾನು ಮೊದಲೇ ಇಡ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿನಿ, ವಿಡಿಯೋ ದೊಡ್ಡದಾಗುತ್ತೆ ಅಂಥೇಳಿ. ಇವಾಗ ಒಂದು ಸಲ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಇದರಲ್ಲಿ ಹಾಕ್ಕೊತಿದ್ದೀನಿ ಈ ಪಾಲಕ್ ಸೊಪ್ಪು. ಒಂದು ಸ್ವಲ್ಪ ತಣ್ಣಗೆ ಆದಮೇಲೆ ಹಾಕ್ಕೊಳ್ಳಿ ಪಾಲಕ್ ಸೊಪ್ಪು, ಬಿಸಿ ಬಿಸಿ ಇರುವಾಗ ಹಾಕಬಾರ್ದು. ಓಕೆ ನೋಡಿ, ಎಲ್ಲ ಸೇರಿಸಿ ಹಾಕ್ಕೊಂಡಾಗಿದೆ. ಇವಾಗ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಪನ್ನೀರ್ ಹಾಕ್ಕೊತಿದ್ದೀನಿ. ನೀವು ಇದರಲ್ಲಿ ಪನ್ನೀರ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಈ ಥರ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ. ತುರ್ಕೊಂಡೇ ಹಾಕೋಬೇಕಾಗುತ್ತೆ ನೀವು ಇಲ್ಲಿ ಪನ್ನೀರ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಮೊದಲೇ ಹೇಳಿದಾಗೆ ನೀವು ಇದರಲ್ಲಿ ಪನ್ನೀರ ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಕೂಡ ನೀವು ಇದರಲ್ಲಿ ಹಾಕೋಬೋದು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತೀನಿ. ಓಕೆ ನೋಡಿ, ಇತ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಪರ್ಫೆಕ್ಟ್ ಆಗಿದೆ ಹಿಟ್ಟು. ಇವಾಗ ನಾನು ತೊಗೊಂಡಿದ್ದೀನಿ ಇಡ್ಲಿ ಪಾತ್ರೆ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತೊಗೊತಿದ್ದೀನಿ. ಓಕೆ, ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದನ್ನು ನಾನು ತೊಗೊಂಡಿದ್ದೀನಿ. ತೊಗೊಂಡಾದ್ಮೇಲೆ ಸ್ವಲ್ಪ ಕೈಲಿಂದ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕ್ಯಾರೆಟ್ ಹಾಕ್ಕೊತಿದ್ದೀನಿ. ತುರ್ಕೊಂಡು ಒಂದು ಸ್ವಲ್ಪ ಕ್ಯಾರೆಟ್ ಇಟ್ಕೊಂಡಿನಿ ನಾನಿಲ್ಲಿ. ಇತ್ತಂದ್ರೆ ಕ್ಯಾರೆಟ್ ಇಟ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಕ್ಯಾರೆಟ್ ಹಾಕಿದರೆ ತುಂಬಾ ಇಷ್ಟ ಆಗುತ್ತೆ ಈ ಇಡ್ಲಿ. ಓಕೆ ನೋಡಿ, ಎಲ್ಲದಕ್ಕೂ ಸ್ವಲ್ಪ ನಾನಿಲ್ಲಿ ತುರ್ಕೊಂಡು ಕ್ಯಾರೆಟ ಹಾಕ್ಕೊತಿದ್ದೀನಿ. ಇಲ್ಲಿ ನಿಮ್ಗೆ ಕ್ಯಾರೆಟ್ ಕೂಡ ಅಷ್ಟೇ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕೋಬೋದು. ನೋಡಿ, ಈ ರೀತಿ ನಾನು ಕ್ಯಾರೆಟ ಹಾಕ್ಕೊಂಡಿನಿ. ಇವಾಗ ಈ ಹಿಟ್ಟ ಹಾಕ್ಕೊತಿದ್ದೀನಿ. ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಇದು ಉಬ್ಬುತ್ತೆ ಇಡ್ಲಿ ಜಾಸ್ತಿ. ಓಕೆ ನೋಡಿ, ಎಲ್ಲ ಸೇರಿಸಿ ಇಲ್ಲಿ ನಾನು ಹಿಟ್ಟು ಹಾಕ್ಕೊತಿದ್ದೀನಿ. ಯಾವಾಗಲೂ ಇಡ್ಲಿ ಹಿಟ್ಟ ತಿಳಿಯಾಗಿದ್ದರೆ ಸರಿಯಾಗಿ ಇಡ್ಲಿ ಬರೋದಿಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇಡ್ಲಿ ಹಿಟ್ಟ. ನೋಡಿ, ಇವಾಗ ಹಾಕ್ಕೊಂಡಾಗಿದೆ. ಇವಾಗ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಹಬೆಯಲ್ಲಿ ಒಂದು 10 ನಿಮಿಷ ಇದಕ್ಕೆ ಹಬೆಯಲ್ಲಿ ಬೇಯಿಸ್ಕೊಂಡು ತೊಗೊತಿದ್ದೀನಿ. ಒಂದು 10-12 ನಿಮಿಷ ಆದರೆ ಸಾಕಾಗುತ್ತೆ. ಇವಾಗ ನೋಡಿ, ಒಂದು 10-12 ನಿಮಿಷ ಆಗೋ ತನಕ ನಾನು ಹಬೆಯಲ್ಲಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ನಮ್ಮ ಇಡ್ಲಿ ತಯಾರಾಗಿದೆ. ಮತ್ತು ಬಿಸಿ ಬಿಸಿ ಇರುವಾಗ ಇಡ್ಲಿ ತೆಗಿಬಾರ್ದು, ಒಂದು ಸ್ವಲ್ಪನೇ ಬಿಟ್ಟು ತಕ್ಕೊಳ್ಳಿ. ಇಡ್ಲಿ ಅಂಟೋದಿಲ್ಲ ಪಾತ್ರೆಗೆ, ಸರಳವಾಗಿ ಅದು ಹೊರಗಡೆ ಬರುತ್ತೆ. ಅದು ವಾವ್, ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಅಂತ ತೋರಿಸ್ತಿದ್ದೀನಿ. ಒಂಚೂರು ಕೂಡ ಪಾತ್ರೆಗೆ ಅದು ಹತ್ತಿಲ್ಲ. ಅಂದರೆ ಸ್ವಲ್ಪನೇ ನಾನಿಲ್ಲಿ ಒಂದು 2-3 ನಿಮಿಷ ಹಾಗೇ ಬಿಟ್ಟಿದ್ದ. ಇವಾಗ ಇದನ್ನು ನಾನು ಇದರಲ್ಲಿ ಪ್ಲೇಟ್ನಲ್ಲಿ ಹಾಕ್ಕೊತಿದ್ದೀನಿ. ರುಚಿಯಾದ ಆರೋಗ್ಯಕರವಾಗಿರುವಂತಹ ಇಡ್ಲಿ ತಯಾರಾಗಿದೆ. ತುಂಬ ರುಚಿಯಾಗಿ ಬರುತ್ತೆ ಮತ್ತು ಝಟ್ಪಟ್ನಲ್ಲಿ ಮಾಡುವಂತಹ ಹೊಸ ಆರೋಗ್ಯಕರ ರೆಸಿಪಿ. ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತು ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು.